ಮುಳಬಾಗಿಲು ತಾಲೂಕು ಕೋಲಾರ ಜಿಲ್ಲೆ ಪದ್ಮಘಟ್ಟ ಅನ್ನೋ ಗ್ರಾಮದಲ್ಲಿ ಈ ವೀರಾಂಜನೇಯ ಸ್ವಾಮಿ ನೆಲೆಸಿರುವುದು. ಸ್ವಾಮಿ ಅರ್ಜುನ ಪ್ರತಿಷ್ಠಾಪನೆ. ಕುರುಕ್ಷೇತ್ರ ಯುದ್ಧ ಆಗೋಕ್ ಮುಂಚೆ ಸ್ವಾಮಿ ಪ್ರತಿಷ್ಠೆ ಆಗಿರೋದು. ಕರ್ಣ ಸರ್ಪಾಸ್ತ್ರ ಬಿಟ್ಟಾಗ ಅರ್ಜುನಿಗೆ ಸಾವು ಅಂತ ಗೊತ್ತಾಗತ್ತೆ. ಆಗ ಒಂದ್ ಟೈಮಲ್ಲಿ ಆಂಜನೇಯ ಸ್ವಾಮಿ ಅಭಯ ಕೊಟ್ಟಿರ್ತಾನೆ. ನಿಂಗೇನನ್ನ ಕಷ್ಟ ಬಂದಾಗ ನೀನ್ ಸ್ವಾಮಿ ನೆನ್ಸ್ಕೊಂಡಾಗ ಸ್ವಾಮಿ ಪ್ರತ್ಯಕ್ಷ ಆಗಿ 1 ಗಜ ಆನೆ ತೂಕ ವಿಗ್ರಹ ನನ್ನ ಪಾದದಡಿಯಲ್ಲಿ ಶೇಷ, ಇಲ್ಲಿ ಹಾವಿದೆ ನೋಡಿ ಶೇಷ ಅಂತ ಹಾವಿರೋ ವಿಗ್ರಹನ ನೀನ್ ಪ್ರತಿಷ್ಠೆ ಮಾಡು, ನಿಂಗೆ ನಾಗದೋಷದಿಂದ ವಿಮುಕ್ತಿ ಹೊಂದ್ತೀಯ ಅಂತ ಹೇಳ್ತಾನೆ. ಹಾಗೆ ಸ್ವಾಮಿನ ಊರು ಮುಂದೆ ಇರೋಕೆ ಒಂದು ಕೆರೆ ಇದೆ, ಆ ಕೆರೆಯಲ್ಲಿ ಪ್ರತಿಷ್ಠೆ ಮಾಡ್ತಾನೆ ಅರ್ಜುನ. ಸರ್ಪಾಸದಿಂದ ಅರ್ಜುನಂಗೆ ವಿಮುಕ್ತಿ ಹೊಂದ್ತಾನೆ. ಕಾಲಕ್ರಮೇಣ ದ್ವಾಪರ ಯುಗ ಕಳೀತಾ ಇದ್ದಂಗೆ ಸ್ವಾಮಿ ಕೂಡ ಭೂಮಿ ಒಳಗಡೆ ಹೊರಟೋಗ್ತಾನೆ. ಈಗ ಕೂಡ ಅಲ್ಲಿ ಹನುಮಾನ್ ಕೆರೆ ಅಂತ ಹೆಸರು. ಸೊ ಈ ಕಲಿಯುಗದಲ್ಲಿ ತುಂಬಾ ವಯಸ್ಸಾಗಿರುವಂತವ್ರಿಗೆ ಸ್ವಪ್ನದಲ್ಲಿ ಬಂದು ಸ್ವಾಮಿ ಕನ್ಸಲ್ ಬಂದು ಹೇಳ್ತಾನೆ, 1 ಗಜಾನೆರ ತೂಕ ವಿಗ್ರಹ ನಾನು ನೀರಲ್ಲಿ ತೇಲ್ತಾ ಇದ್ದೀನಿ, ನೀನ್ ಬೆಳಿಗ್ಗೆ 5 ಗಂಟೆ ಜಾವದಲ್ಲಿ ಊರಿನ ಗ್ರಾಮಸ್ಥೆಲ್ಲ ಕರ್ಕೊಂಡ್ಬಂದು ನನ್ನನ್ನ ಒಂದು ಬಂಡಿಯಲ್ಲಿ 12 ಜೊತೆ ಎಮ್ಮೆ ಕೋಣಗಳಿರುವಂತ ಒಂದು ಬಂಡಿಯಲ್ಲಿ ಸಾಗಿಸ್ಕೊಂಡ್ ಬರ್ತಾ ಇದ್ರೆ, ಎಲ್ಲಿ ನನ್ನ ಭಾರ ತಡಿಲಾರ್ದಿರಾ ಆ ಎಮ್ಮೆ ಕೋಣಗಳು ಬಾಯಿಂದ ನೊರೆ ಬಂದ್ ಸತ್ತೋಗತ್ತೆ, ಭಯ ಪಡ್ಬೇಡ್ವಿ, ನನಗೋಸ್ಕರ ಹುಟ್ಟಿರೋದು ಅಂತ ಜಾಗದಲ್ಲಿ ಪ್ರತಿಷ್ಠೆ ಮಾಡ್ಬೇಕು ಅಂತ ಕನ್ಸಲ್ ಬಂದು ಹೇಳ್ತಾನೆ. ಅವರು ಬೆಳಿಗ್ಗೆ ಹೋಗಿ ನೋಡಿದಾಗ ಅಲ್ಲಿ 1 ಗಜಾನ ತೂಕ ವಿಗ್ರಹ ಸ್ವಾಮಿ ನೀರಲ್ಲಿ ತೇಲ್ತಾ ಇದ್ನಂತೆ. ಅವ್ರೇನು ಆಜ್ಞೆ ಕೊಟ್ಟಿದ್ದಾರೆ, 12 ಜೊತೆ ಎಮ್ಮೆ ಕೋಣಗಳಲ್ಲಿ ಬಂದು ಇಲ್ಲಿಂದ ಬರ್ತಾ ಇದ್ರೆ ಸ್ವಾಮಿನ ಕರ್ಕೊಂಡು, ಇದೆಲ್ಲ ಕಾಡಾಗಿತ್ತಂತೆ, ಇಲ್ಲಿ ಬಂದು ಸ್ವಾಮಿ ಪ್ರತಿಷ್ಠೆ ಆಗ್ತಾನೆ. ಆದ್ರಿಂದ ಎಸ್ಪೆಷಲಿ ಕೋಲಾರ ಡಿಸ್ಟಿಕ್ ಪೂರ್ತಿಯಾಗಿ ದಕ್ಷಿಣ ಮುಖವಾಗಿ ಇರ್ತಾನೆ ಸ್ವಾಮಿ. ಅಂದ್ರೆ ಸೀತಾದೇವಿನ ಹುಡ್ಕೊಂಡು ದಕ್ಷಿಣ ಮುಖವಾಗಿ ಹೊರಟಿರೋದು. ದಿಗ್ವಿಜಯ ಆಂಜನೇಯ ಸ್ವಾಮಿ. ಕೋರ್ಟ್ ವ್ಯವಹಾರಗಳು ಏನೇ ಇದ್ರು ಕೂಡ ಬೇಗ ಇತ್ಯರ್ಥ ಆಗುತ್ತೆ. ಸರ್ಪ ಇರೋದ್ರಿಂದ ಸಂತಾನಕ್ಕೆ ಅನುಗ್ರಹ ಮಾಡ್ಕೊಡ್ತಾನೆ. ಸರ್ಪದೋಷ ಏನೇ ಒಂದಿದ್ರೆ ಕೂಡ ಇಲ್ಲಿ ಇತ್ಯರ್ಥ ಆಗತ್ತೆ. ಮದ್ವೆ ಆಗ್ದಿರೋರ್ಗೆ, ಮಕ್ಳಾಗ್ದಿರೋರ್ಗೆ ಎಷ್ಟೋ ಜನಕ್ಕೆ ಇಲ್ಲಿ ಅನುಕೂಲ ಆಗಿದೆ. ಸ್ವಾಮಿಲಿ ವರ್ಚಸ್ ಅನ್ನೋದು ತುಂಬಾ ಇದೆ. ಒಂದು ಮಗು ಬಂದು ಕೂಡ ಭಕ್ತಿ ಪೂರ್ವಕವಾಗಿ ಬಂದು ಸ್ವಾಮಿನ ನೆನ್ಸ್ಕೊಂತಾರೆ. ಇದು ಸೌಗಂಧಿಕ ಪುಷ್ಪ ಅಂತ, ಕೈಯಲ್ಲಿ ಸೌಗಂಧಿಕ ಪುಷ್ಪ ಬಿಳಿ ಕಮಲ್ದ ಹೂವ ಇಟ್ಕೊಂಡಿದ್ದಾನೆ. ಹೂನಂತ ಮನ್ಸು ಸ್ವಾಮಿಗೆ. ಸಂಕಲ್ಪ ಸಿದ್ಧಿ ಸ್ವಾಮಿ. ಮನಸ್ಸಲ್ಲಿ ಏನೇ ಒಂದು ಕೋರಿಕೆ ಕೋರ್ಕೊಂಡು ನಿನ್ನ 2 ಪಾದಗಳು 2 ತೆಂಗಿನಕಾಯಿ ಹೊಡೆದು ಅಭಿಷೇಕ ಮಾಡಿಸ್ತೀನಿ ಅಂದ್ರೆ ಬೇಗ ಇತ್ಯರ್ಥ ಕೊಡ್ತಾನೆ. ಬೇಗ ಮನಸ್ಫೂರ್ತಿಯಾಗಿ ಸಂಕಲ್ಪ ಮಾಡ್ಕೊಂಡು ಹೇಳಿದ್ರೆ ಅವ್ರಿಗೆ ಏನಾಗುತ್ತೆ ನೆರವೇರುತ್ತೆ. ಈಗಾಗ್ಲೇ ತುಂಬಾ ಉದಾಹರಣೆಗಳಾಗಿದೆ ಇಲ್ಲಿ. ಎಷ್ಟೋ ಜನಕ್ಕೆ ಸಂತಾನ ಇಲ್ದಿದ್ದವ್ರಿಗೆ, ಮದ್ವೆ ಆಗ್ದಿರೋರಿಗೆ, ಎಷ್ಟೋ ಬಾಧೆಗಳಿಂದ ಬಂದಿರೋರು ಕೂಡ ಆ ಸ್ವಾಮಿ ಅನುಗ್ರಹ ಆಗಿದೆ.